ಕನ್ನಡಿಗರ ಅಸ್ತಿತ್ವನೇ ಅಳಿಸುವಂತ ಸಂದರ್ಭ ಬಂದಿದೆ. ನಮಸ್ಕಾರ, ನಾನು ನಿಮ್ಮ ಜ್ಞಾನಮಧು. ಗುಂಡ್ಲುಪೇಟೆ, ಬೆಂಗಳೂರಲ್ಲ, ಗುಂಡ್ಲುಪೇಟೆನಲ್ಲಿ ಮೈಸೂರಿನ ಹತ್ರ ಇರುವಂತ ಗುಂಡ್ಲುಪೇಟೆ ಏನು ಕಾಡಿಗೆ ತುಂಬಾ ಹತ್ತಿರವಾಗಿರುವಂತದ್ದು, ಪ್ರಪಂಚದಲ್ಲಿ ಅತ್ಯದ್ಭುತವಾಗಿರುವಂತಹ ಕಾಡದು, ಜೀವ ವೈವಿಧ್ಯತೆ ಇರುವಂತಹ ಕಾಡದು. ಆ ಗುಂಡ್ಲುಪೇಟೆ ಹತ್ರ ವಲಸಿಗರು ಬಂದು ಸಾಕಷ್ಟು ಜಮೀನುಗಳು ಖರೀದಿ ಮಾಡ್ತಾ ಇದ್ದಾರೆ. ಅದರಿಂದ ಅಲ್ಲಿರುವಂತ ನಮ್ಮ ಕನ್ನಡಿಗರಿಗೆ ಬೆಲೆ ಏನೋ ಜಾಸ್ತಿ ಸಿಗ್ತಾ ಇರಬಹುದು. 5 ಲಕ್ಷ 10 ಲಕ್ಷ ಇರೋದು 20 ಲಕ್ಷ 30 ಲಕ್ಷ ಆಗ್ತಾ ಇದೆಯಂತೆ. ಅದಕ್ಕೆ ಮೂಲ ಕನ್ನಡಿಗರಿಗೆ ಸದ್ಯಕ್ಕೆ ದುಡ್ಡು ಸಿಗ್ಬೋದು. ಆದ್ರೆ ಒಂದ್ಸತಿ ನಾವು ಭೂಮಿ ಕಳ್ಕೊಂಡ್ರೆ ನಮ್ಮ ಅಸ್ತಿತ್ವ ಪೂರ್ತಿ ಕಳ್ಕೊಂತೀವಿ. ಬೇರೆ ರಾಜ್ಯಗಳಲ್ಲೂ ಬೇರೆ ದೇಶದಲ್ಲೂ ನಾವು ಭೂಮಿನ ಖರೀದಿ ಮಾಡಿ ಇಟ್ಕೊಳ್ಳೋದು ನಮ್ಮ ಅಸ್ತಿತ್ವಕ್ಕೆ ತುಂಬಾ ಒಳ್ಳೇದು. ಇದು ಇವತ್ತಿನ ಸಮಸ್ಯೆ ಅಲ್ಲ. ನಮಗೆ ಶಾಶ್ವತವಾಗಿ ಕನ್ನಡಿಗರು ಉಳಿಬೇಕು ಅಂದ್ರೆ ನಾವು ಭೂಮಿನ ಯಾವತ್ತು ನಮ್ಮ ಕೈನಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ವಲಸಿಗರು ಬಂದು ಅಲ್ಲಿ ಸಾಕಷ್ಟು ತಗೊಂತಾ ಇದಾರಂತೆ, ಬೆಲೆ ಜಾಸ್ತಿ ಆಗಿದೆ. ಬಡವರಿಗೆ ಅಲ್ಲಿ ಬೇರೆ ಬೇರೆ ಸೈಟ್ಗಳು ಆಗ್ಲಿ ಮನೆ ಕಟ್ಕೊಳಕ್ಕೆ ಒಂದು ಅವಕಾಶ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿರೋದ್ರಿಂದ. ಈ ಒಂದು ಗುಂಡ್ಲುಪೇಟೆ ನಡೀತಾ ಇರುವಂತದನ್ನ ನಾವು ಹೇಗಾದ್ರೂ ಕಂಟ್ರೋಲ್ ಮಾಡಬೇಕಾಗುತ್ತೆ. ಕೇರಳನಲ್ಲೂ ಕೂಡ ಹೊರ ರಾಜ್ಯದವರಿಗೆ ಭೂಮಿ ಮಾರಬಾರ್ದು ಅಂತ ಕಾನೂನುಗಳಿದೆ ಅಂತ ನಾನು ಎಲ್ಲೋ ಕೇಳಿದೆ. ಇಲ್ಲೂ ಕೂಡ ಜಾರಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಕೂಡ ಈ ಕಾನೂನುಗಳು ಅನುಷ್ಠಾನ ಆಗಬೇಕು ಸ್ನೇಹಿತರೆ. ಈ ವಲಸೆನ ತಡೆಯೋದಕ್ಕಾಗೋದಿಲ್ಲ, ಯಾಕಂದ್ರೆ ಇದು ನಮ್ಮ ಸಂವಿಧಾನದಲ್ಲೇ ವಲಸೆಗೆ ಅವಕಾಶ ಇರೋದ್ರಿಂದ ನಾವು ತಡೆಯಕ್ಕಾಗೋದಿಲ್ಲ. ಆದ್ರೆ ನಾನು ಯಾವಾಗ್ಲೂ ಹೇಳೋದು ವಲಸೆ ನಿಯಂತ್ರಣ ಆಗಬೇಕು ಅನ್ನೋದು. ಇದನ್ನೇ ಎಲ್ಲರೂ ಈ ರೀತಿ ವಲಸೆ ದಾಳಿಯಿಂದ ಅನೇಕ ಸಂಸ್ಕೃತಿಗಳು ಅಳಿಸೋಗಿದೆ, ಭಾಷೆಗಳು ಅಳಿಸೋಗಿದೆ. ಅವರ ಒಂದು ಪ್ರಪಂಚನೇ ಮುಳುಗೋಗುವಂತ ಸಂದರ್ಭಗಳು ಪ್ರಪಂಚದಲ್ಲಿ ಹಲವೆಡೆ ನೋಡಬಹುದು ನಾವು ಈಗ. ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಭೂಮಿಗಳನ್ನ, ನಮ್ಮ ಅಸ್ತಿತ್ವನ, ನಮ್ಮ ಭಾಷೆ, ಸಂಸ್ಕೃತಿ, ಅವಕಾಶಗಳೆಲ್ಲಾನು ಉಳಿಸ್ಕೋಬೇಕು ಸ್ನೇಹಿತರೆ. ಇದು ಕನ್ನಡಿಗರಿಗೆ ಅಂತಾನೆ ಇರುವಂತ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್.